ಪವರ್ ಶೇರಿಂಗ್ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿ ಒಂದ್ ಕಡೆಯಲ್ಲಿ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಸಿಎಂ ಆಪ್ತರು ಪಿಡಬ್ಲ್ಯೂಡಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಕಡೆ ಇಲ್ಲ, ಹೈಕಮಾಂಡ್ ಕಡೆ ಇದೆ. ಬೆಂಗಳೂರಿನಲ್ಲಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸದನ ಮುಗಿತಾ ಇದ್ದಂತೆ ಚರ್ಚೆಗಳು ಜೋರಾಗ್ತಾ ಇವೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬಹುದು, ಮತ್ತೆ ಪವರ್ ಶೇರಿಂಗ್ ಜಟಾಪಟಿ ಮುನ್ನೆಲೆಗೆ ಬರಬಹುದಾ ಅಂತೇಳಿ ವಿವಿಧ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಅದು ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲದು. 140 ಇನ್ಕ್ಲೂಡಿಂಗ್ ಸಿಎಂ DCM ಹಿಡ್ಕೊಂಡೇ ಆಸೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗ್ಬೇಕಂತ ಇದೆ, ಆಗ್ಬೇಕು. ಎಲ್ಲರದು ಆಸೆ ಇದೆ. ನಾವು ಅದನ್ನೇ ಹೇಳಿದ್ರು, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು. ಎಲ್ಲರದು ಇದೇ ಅಭಿಪ್ರಾಯ ಇದೆ, ಬೇಗ ಇದು ಕ್ಲೋಸ್ ಆಗಬೇಕು ಹೇಳ್ಬೇಕ್ರೆ ಅದು ಎಲ್ಲರದು ಆಸೆ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದನ ಮುಗಿತಾ ಇದ್ದಂತೆ ಪವರ್ ಶೇರಿಂಗ್ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ವಿವಿಧ ನಾಯಕರು ವಿವಿಧ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಬಣ. ಹಾಗಾದ್ರೆ ಹೈಕಮಾಂಡ್ ನಾಯಕರ ನಡೆ ಏನು ಅಂತೇಳಿ? ಸಂಪತ್, ಪ್ರಮುಖವಾಗಿ ಈ ಬಾರಿ DK ಶಿವಕುಮಾರ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಒಂದು ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ದು ಇದಕ್ಕೆ DK ಶಿವಕುಮಾರ್ ಅವರ ಆಪ್ತರು ರೆಬೆಲ್ ಆಗಿರ್ತಕ್ಕಂಥ ಒಂದು ವಿಚಾರನೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬಸವರಾಜ ಶಿವಗಂಗಾ ಅವರು DK ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕಡೆ ಹೈಕಮಾಂಡ್ ನಾಯಕರು ಒಪ್ಪಂದ, ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಬಹಿರಂಗವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ 140 ಶಾಸಕರ ಡಿಮ್ಯಾಂಡ್ ಕೂಡ ಇದೇ ಆಗಿರ್ತಕ್ಕಂಥದ್ದು. ಈ ಪವರ್ ಗೊಂದಲದಲ್ಲೇ ಈಗ 2.5 ವರ್ಷ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಮಂಡನೆಗೆ ಪೂರ್ವಭಾವಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಾಯಕತ್ವ ಬದಲಾವಣೆಯನ್ನ ಮುಂಚೂಣಿಗೆ ತೆಗೆದುಕೊಂಡು ಬರೋದಕ್ಕೆ ಈಗ DK ಶಿವಕುಮಾರ್ ಆಪ್ತರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಪವರ್ ಶೇರಿಂಗ್ ವಿಚಾರದ ಹೈಕಮಾಂಡ್ ಏನು ಮೌನವಾಗಿದೆ ಅದನ್ನ ಇತ್ಯರ್ಥಪಡಿಸತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಡೆ DK ಶಿವಕುಮಾರ್ ಅವರು ಕೂಡ ಸದ್ಯದಲ್ಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಧಿವೇಶನ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ತಮ್ಮ ದೆಹಲಿ ಪ್ರವಾಸವನ್ನ ಮುಂದೂಡಿಕೆ ಮಾಡಿದ್ರು. ಹೈಕಮಾಂಡ್ ನಿಂದಲೇ ಒಂದು ಕರೆ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು. ಆದ್ರೆ ಹೈಕಮಾಂಡ್ ನಾಯಕರೇನಿದ್ದಾರೆ ಇವರು ಲೋಕಸಭೆ ಸಂಸತ್ನಲ್ಲಿ ಒಂದು ಅಧಿವೇಶನದಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ DK ಶಿವಕುಮಾರ್ ಅವರಿಗೆ ಕರೆಯನ್ನ ಮಾಡಲಿಲ್ಲ. ಹೀಗಾಗಿ ಸರ್ವೇ ಸಾಮಾನ್ಯವಾಗಿ DK ಶಿವಕುಮಾರ್ ಅವರ ಆಪ್ತರು ಕೂಡ ಗರಂ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಏನೊಂದು ಗೊಂದಲಗಳು ಶುರುವಾಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ರೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ನಾಯಕರು ಮೌನ ಮುರಿಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಬಸವರಾಜ ಶಿವಗಂಗಾ ಅವರು ಮಾತ್ರವಲ್ಲ, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ವಿಚಾರವನ್ನ ಮಾತನಾಡಿದ್ದಾರೆ. ಹೈಕಮಾಂಡ್ ನಾಯಕರು ಎಂಟ್ರಿಯನ್ನ ಕೊಟ್ಟು ಆದಷ್ಟು ಬೇಗ ಈ ಒಂದು ವಿಚಾರವನ್ನ ಇತ್ಯರ್ಥಪಡಿಸಬೇಕು. 140 ಶಾಸಕರ ಒಂದು ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಅನ್ನೊಂದು ಮಾತನ್ನ ಅವರು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಇನ್ನು 2.5 ವರ್ಷ ಏನಿದೆ, ಈ 2.5 ವರ್ಷ ಅವಧಿಯಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಗೊಂದಲಗಳು ಇರಬಾರದು ಅನ್ನೋದು ಹಿರಿಯ ನಾಯಕರ ಒಂದು ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಇದುವರೆಗೂ ಕೂಡ ಮೌನವನ್ನ ವಹಿಸಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಈ ಕಡೆ DK ಶಿವಕುಮಾರ್ ಅವರಿಗೆ ಮುಂದೆ ಅವಕಾಶಗಳು ಸಿಗೋದಿಲ್ಲ ಅಂತಾನೆ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರನ್ನ ಇದೇ ಅವಧಿಯಲ್ಲಿ ಹೇಗಾದರೂ ಮಾಡಿ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅಂತ ಈಗ ಅವರ ಆಪ್ತರು ಕೂಡ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಸದ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನು ಮುಂದಾಗಿದ್ದಾರೆ, ಇಂಥ ಒಂದು ಸಂದರ್ಭದಲ್ಲೇ ನಾಯಕತ್ವ ಬದಲಾವಣೆ ವಿಚಾರವನ್ನ ಮುಂಚೂಣಿಗೆ ತೆಗೆದುಕೊಂಡು ಬಂದು ಹೈಕಮಾಂಡ್ ಮೇಲೆ ಒತ್ತಡ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಈಗ DK ಶಿವಕುಮಾರ್ ಅವರು ಬಣ ಮಾಡೋದಕ್ಕೆ ಮುಂದಾಗಿದೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.